ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಮೇಡಮ್ ನನ್ನ ಜೊತೆ ಗುರ್ಲಾಪುರದಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಎತ್ತುಗಳ ಮೇಲೆ 3500 ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡ್ಲೇಬೇಕು ಅಂತೇಳಿ ಬರೆದಿದ್ದಾರೆ. ಮತ್ತೊಂದ್ ಕಡೆ ಇವತ್ತು ರಾತ್ರಿ 8 ಗಂಟೆವರೆಗೂ ಡೆಡ್ ಲೈನ್ ಕೊಟ್ಟಿರೋದು. ಏನ್ ನಿರೀಕ್ಷೆ ಮಾಡಬಹುದು? ಓವರ್ ಟು ಯು ಮೇಡಮ್. ಓಕೆ, ಥ್ಯಾಂಕ್ ಯು ಪ್ರಭು. ಆಸ್ ಯು ನೋ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. ಈಗ ನನಗೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕ್ಯಾಬಿನೆಟ್ ಮೀಟಿಂಗ್ ಮುಗಿದಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸ್ವತಃ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಭಾಗವಹಿಸದೇ ಇರೋದು ಅತ್ಯಂತ ದುರಾದೃಷ್ಟಕರ. ಯಾಕೆ ಅಂತಂದರೆ ಸತತ 8ನೇ ದಿನಕ್ಕೆ ಈ ಒಂದು ಪ್ರತಿಭಟನೆ ಕಾಲಿಟ್ಟಿದೆ. ಇವತ್ತು ಸಂಜೆ 8 ಗಂಟೆಯವರೆಗೆ ಟೈಮ್ ಕೊಟ್ಟಿದ್ದಾರೆ. 8 ಗಂಟೆಯ ನಂತರ ನೀವು ನಿಮ್ಮ ಒಂದು ನಿರ್ಧಾರವನ್ನ ಪ್ರಕಟಿಸಬೇಕು. ನಿಮ್ಮ ನಿರ್ಧಾರ ನಾವು ಹೇಳಿದ ರೀತಿಯಲ್ಲಿ ನ್ಯಾಯಯುತ ಬೇಡಿಕೆಯಾದಂತಹ ಟನ್ಗೆ 3500 ರೂಪಾಯಿ ಬೆಲೆ ಘೋಷಣೆ ಮಾಡಿದ್ರೆ ನಾವು ಈ ಪ್ರತಿಭಟನೆಯನ್ನು ಹಿಂಪಡಿತೇವೆ. ಒಂದು ವೇಳೆ ನೀವು ಬೆಲೆಯನ್ನ ಘೋಷಣೆ ಮಾಡದೇ ಇದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಹೆದ್ದಾರಿ ಬಂದೇ ಮಾಡ್ತೇವೆ. 10 ಲಕ್ಷಕ್ಕೂ ಹೆಚ್ಚು ರೈತರು ಸೇರ್ತಾರೆ ಅನ್ನುವಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ನಿನ್ನೆ ಎಚ್.ಕೆ. ಪಾಟೀಲ್ ಬಂದ್ ಹೋಗಿರೋದು ತಮಗೆ ಗೊತ್ತಿದೆ. ಎಚ್.ಕೆ. ಪಾಟೀಲ್ ಅವರು ಯಾವ ನಿರ್ಧಾರದ ಜೊತೆಗೂ ಬಂದಿರಲಿಲ್ಲ. ಕೇವಲ ರೈತರನ್ನ ಕರೆದು ಮಾತನಾಡಿಸಿ ಟೈಮ್ ಖರೀದಿಗೆ ಬಂದಿದ್ರು. ಆದ್ರೆ ರೈತರು ಅದಕ್ಕೆ ಒಪ್ಪಲಿಲ್ಲ. ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯಿತು. ಇದರಲ್ಲಿ ಸ್ವತಃ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಗೈರು ಹಾಜರಾಗಿದ್ರು. ಅವ್ರಿಗೇನೋ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತಂತೆ, ಹಾಗಾಗಿ ಅವರು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭಾಗವಹಿಸಲಿಲ್ಲ ಅಂತ ನನಗೆ ಕೇಳಲ್ಪಟ್ಟೆ. ಹಾಗಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರ ಪ್ರಕಟ ಆಯ್ತು ಅಂದ್ರೆ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರ ಪ್ರಕಟ ಆಗಲಿಲ್ಲ. ಒಂದ್ ನಿಮಿಷ ತಡ್ರೋ ಮರ್ಯ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಯಾವುದೇ ನಿರ್ಧಾರ ಪ್ರಕಟ ಆಗಿಲ್ಲ. ಬಹಳಷ್ಟು ಚರ್ಚೆ ನಡೆಯಿತು. ಈಗ ಹೆಚ್ಚುವರಿ ದುಡ್ಡು ಕೊಡಬೇಕಾಗಿರೋರು ಕಾರ್ಖಾನೆ ಮಾಲೀಕರು. ಆದ್ರೆ ಕಾರ್ಖಾನೆ ಮಾಲೀಕರು ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಪ್ರಕಟಣೆ ಮಾಡಿಲ್ಲ. ಕಾರ್ಖಾನೆಗಳು ಕ್ಲೋಸ್ ಆಗಿವೆ. ಕಾರ್ಖಾನೆಗಳ ಜೊತೆಗೆ ಮಾತನಾಡಬೇಕಾಗಿರೋರು, ಸಂಧಾನ ಮಾಡಬೇಕಾಗಿರೋರು ಯಾರಾದ್ರೂ ಒಬ್ರು. ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ಸಂಧಾನವನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅವರು 3200ರವರೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಹೆಚ್ಚುವರಿ ಆದಂತಹ ಹಣವನ್ನ ಕಾರ್ಖಾನೆ ಮಾಲೀಕರೇ ಕೊಡಬೇಕಾಗಿರೋದ್ರಿಂದ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತನಾಡುವಂತ ಒಂದು ಇತ್ಯರ್ಥಕ್ಕೆ ಬಂದರೆ ಹೊರತು ಇವರು ರೈತರು 3500 ರೂಪಾಯಿ ಕೇಳ್ತಾ ಇದ್ದಾರೆ. 3500 ರೂಪಾಯಿ ಫಿಕ್ಸ್ ಮಾಡಿ 3500 ರೂಪಾಯಿ ಕೊಡ್ಲೇಬೇಕು ಅಂತ ಮಾಲೀಕರ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಬಿಕಾಸ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ, ಅವರ ಲಾಬಿಗೆ ಮಣದೆ ಬಣಿಯುತ್ತೆ. ಯಾಕೆ ಅಂದ್ರೆ ಸ್ವತಃ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದ್ದಂತಹ ಹಲವಾರು ಸಚಿವರು ಕಾರ್ಖಾನೆಗಳ ಮಾಲೀಕರಾಗಿರೋದ್ರಿಂದ ಅವರು ಮಾಲೀಕರ ಕಡೆಯಿಂದ ಹೆಚ್ಚುವರಿ ಹಣವನ್ನ ಕೊಡಿಸ್ತೀವಿ ಅಂತ ಡಿಸಿಷನ್ ತಗೊಳ್ಳಿಲ್ಲ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾವ ಡಿಸಿಷನ್ ಹೊರಗಡೆ ಬರಲಿಲ್ಲ. ಹಾಗಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ತೆಗೆದುಕೊಂಡಂತಹ ನಿರ್ಧಾರ ಏನು? ನಾಳೆ ನಾವು ಕಾರ್ಖಾನೆ ಮಾಲೀಕರನ್ನ ಕರೀತೀವಿ, ನಾಳೆ ಕಾರ್ಖಾನೆ ಮಾಲೀಕರೊಂದಿಗೆ ನಾವು ಚರ್ಚೆ ನಡೆಸ್ತೀವಿ ಅಂತ. ಹೆಚ್ಚುವರಿ ಹಣ ಅಂದ್ರೆ ಓಕೆ, ಕಾರ್ಖಾನೆ ಮಾಲೀಕರು ಈಗ 3200 ರೂಪಾಯಿ ಕೊಡಕ್ ಒಪ್ಕೊಂಡಿದ್ದಾರೆ. ರೈತರ ಬೇಡಿಕೆ ಇರೋದು 3500. ಉಳಿದಿರೋ 300 ರೂಪಾಯಿಯನ್ನ ಸರ್ಕಾರವೇ ಸಹಾಯಧನ ಎನ್ನುವಂತೆ ಕಬ್ಬು ಬೆಳೆಗಾರರಿಗೆ ಕೊಡಬಹುದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ರೀ ಆಗಿ ಕೊಡ್ತಿರುವಂತಹ ಗ್ಯಾರಂಟಿ ಯೋಜನೆಗಳಿಂದಾಗಿ ಹಣ ಸಾಕಾಗದೆ ಬೊಕ್ಕಸ ಖಾಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ 300 ರೂಪಾಯಿ ಟನ್ನಿಗೆ ಎಕ್ಸ್ಟ್ರಾ ಮನಿಯನ್ನ ಸರ್ಕಾರ ಕೊಡುವಂತಹ ಸ್ಥಿತಿಗತಿಯಲ್ಲಿ ಸರ್ಕಾರ ಇಲ್ಲ. ಯಾಕಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ. ಕೇಂದ್ರ ಸರ್ಕಾರ ಏನ್ ಕೊಡಬಹುದಾ? ಕೇಂದ್ರ ಸರ್ಕಾರಕ್ಕೆ ಹೇಳಬಹುದಾ? ಆ ಡಿಸಿಷನ್ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಇವತ್ತು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಅಂತೆ, ಕೆಲ ಸಚಿವರು ಅಥವಾ ಕೆಲ ಮುಖಂಡರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ. ಅದೇನಾಯ್ತು ಅಂತ ಗೊತ್ತಿಲ್ಲ. ಈ ಮಧ್ಯೆ ನೋಡಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಬಹಳಷ್ಟು ಜನ ರೈತರು ಇಡೀ ರಾಜ್ಯದ ಜನತೆಗೆ ನಮ್ಮ ಆಗ್ರಹ ಏನು ಅಂತ ಹೇಳಲೇಬೇಕು ಅಂತ ಸೇರಿದ್ದಾರೆ. ಈ ಮಧ್ಯೆ ಇವತ್ತು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಬರ್ತೀನಿ ಇಲ್ಲೇ ಇರ್ರಿ ಬರ್ತೀನಿ, ಅಲ್ಲಿ ತೋರಿಸಿ ಬರ್ತೀನಿ. ಸರಿ, ಇಲ್ಲಿ ನೋಡಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇವತ್ತು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ರೈತರು ಸೇರಿದ್ದಾರೆ. ಅಲ್ಲಿ ಸ್ಟೇಜ್ ಕೂಡ ಇದೆ. ಸ್ಟೇಜ್ ಅಲ್ಲಿ ಸ್ಟೇಜ್ ಕಾಣಬೇಕು. ಸ್ಟೇಜ್ ನೋಡಿ, ಅಲ್ಲಿ ಸ್ಟೇಜ್ ಅಲ್ಲಿ ಬಹಳಷ್ಟು ಜನ ಮಠಾಧೀಶ್ವರರು ಇವತ್ತಿನ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದೆ. ಈ ಮಧ್ಯೆ ಬಹಳ ಸುತ್ತಮುತ್ತ
ಸುತ್ತಲಿನ ಹಲವಾರು ಪ್ರದೇಶಗಳಿಂದ ಜನ ಟ್ರ್ಯಾಕ್ಟರು, ಚಕಡಿ ಬಂಡಿ ಮತ್ತು ಹಲವಾರು ವಾಹನಗಳಲ್ಲಿ ಅನ್ನದಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಬರುವಂತಹ ರೈತರು ಯಾರೂ ಕೂಡ ಹಸಿವಿನಿಂದ ಬಳಲಬಾರದು, ಯಾರೂ ಕೂಡ ಅನ್ನಾಹಾರವಿಲ್ಲದೆ ಬಳಲಬಾರದು ಅನ್ನೋ ಕಾರಣಕ್ಕೆ ಬುತ್ತಿಯನ್ನ ಕಟ್ಕೊಂಡು ರೊಟ್ಟಿ, ಅನ್ನ, ಸಾರು, ಪಲ್ಯ ಈ ರೀತಿ ಇವನ್ ಚಾ ಸೇರಿದಂತೆ ಯಾವುದೇ ರೀತಿ ಪ್ರತಿಭಟನಾಕಾರರು ಊಟ ಇಲ್ಲದೆ ಒದ್ದಾಡಬಾರದು ಅನ್ನೋ ಕಾರಣಕ್ಕೆ ಫುಲ್ ಬಹಳ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬುತ್ತಿಯನ್ನ ತರುವಂತಹ ಪ್ರಯತ್ನ ನಡೀತಾ ಇದೆ. ಸ್ವಲ್ಪ ಆ ಕಡೆ ಹೋಗಿ, ಸ್ವಲ್ಪ ಆ ಕಡೆ ಹೋಗ್ರಿ ಆ ಕಡೆ. ಓಕೆ, ಸೊ ಬುತ್ತಿಯನ್ನ ಕಟ್ಕೊಂಡು ಬರ್ತಾ ಇರುವಂತ ಈ ಕಡೆ ಸರ್ಸಿದ್ರೆ ಈ ಕಡೆ ಬರ್ತಿರಲ್ರೋ ಮರಯ್ಯ, ಆ ಕಡೆ ಸರ್ರೆ. ಆಲ್ ರೈಟ್, ಓಕೆ. ಸೊ ಕಂಪ್ಲೀಟ್ ಆಗಿ ಮತ್ತು ಬಹಳಷ್ಟು ಹಣವನ್ನ ಕೂಡ ಕೊಡ್ತಾ ಇದ್ದಾರೆ. 10,000, 20,000, 50,000, 1,00,000 ಈ ರೀತಿ ತುಂಬಾ ಶಕ್ತಿ ಇರುವಂತಹ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ರೈತರಿಗೆ ಊಟದ ವ್ಯವಸ್ಥೆಗೋಸ್ಕರ ದಾನವನ್ನ ದಾನ ಅಂತಲ್ಲ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಊಟ ಹಾಕುವಂತಹ ಅನ್ನದಾತ. ಸೊ ಆ ಅನ್ನದಾತ ಹಸಿವಿನಿಂದ ಬಳಲಬಾರದು ಅನ್ನೋ ಕಾರಣಕ್ಕೆ ಬಹಳಷ್ಟು ರೈತರು ಇಲ್ಲಿ ಬರ್ತಾ ಇದ್ದಾರೆ. ಆಲ್ ರೈಟ್, ನೀವು ಸುಮ್ಮನೆ ಆಗ್ತಿರೋ ಇಲ್ಲಾಂದ್ರೆ ನಾ ಹೋಗ್ಲು. ಸರ್, ಕ್ಯಾಬಿನೆಟ್ ಅಲ್ಲಿ ಇವತ್ತು ಯಾವ ತೀರ್ಮಾನನೂ ತಗೊಳ್ಳಿಲ್ಲ. ನಾಳೆ ಏನೋ ಕಾರ್ಖಾನೆ ಮಾಲೀಕರ ಜೊತೆ ಅವರು ಮೀಟಿಂಗ್ ಮಾಡ್ತಾರಂತೆ. ನಿಮ್ದು ನಾಳೆ ಮತ್ತೆ ಹೆದ್ದಾರಿ ಬಂದಂತಹ ದೊಡ್ಡ ಹೋರಾಟ ಇದೆ. ಸೊ ಏನ್ ಸರ್, ಏನೂ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ? ಮೊದಲನೇದಾಗಿ ತಮಗೆ ಧನ್ಯವಾದ ಹೇಳ್ತೇನೆ. ಬೆಂಗಳೂರಿಂದ 2 ದಿವಸ ಆಯ್ತು ತಾವು ಬಂದು. ನಾವೆಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತೀವಿ. ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಮಂಡತನಕ ಇಳಿಬಾರ್ದು. ಮೊದಲನೇದಾಗಿ ಈ ನಾಡಿಗೆ ರೈತರು ಅನ್ನೋದು ಇವತ್ತು ಅನ್ನ ಹಾಕ್ತಕ್ಕಂಥ ರೈತರನ್ನ ಇವತ್ತು ಬೀದಿ ಕೂಡಿಸಿ ಅವರು 8 ದಿವಸ ಆಯ್ತು, ಇವತ್ತಿಗೆ 8ನೇ ದಿನ ಹೋರಾಟ ಕಾಲಿಟ್ಟದ. ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಕರೆಸಿ ತಕ್ಷಣದಲ್ಲೇ ಚರ್ಚೆ ಮಾಡಿ ಅವ್ರು ಕೊಡ್ತಕ್ಕಂಥ ಒಂದು ಬೆಲೆಯನ್ನ ತಕ್ಷಣದಲ್ಲಿ ಇಲ್ಲಿ ಬಂದು ವೇದಿಕೆ ಮೇಲೆ ಘೋಷಣೆ ಮಾಡತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಹೌದು, ಇಲ್ಲ ನಾವು ಈಗ ಸರ್ಕಾರದಿಂದ ಯಾವ ರೀತಿ ಮೆಸೇಜ್ ಬರ್ತದ ಆ ಮೆಸೇಜ್ಗೆ ನೋಡ್ಕೊಂಡು ಅದ್ರ ಮೇಲೆ ತೀರ್ಮಾನವನ್ನು ನಾವು ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಈಗ ಒಂದು ವೇಳೆ ನಮಗೇನಾದ್ರೂ ಸಿಹಿ ಸುದ್ದಿ ಬರೋದಾದ್ರೆ ನಾವು ಕಾಯ್ತೀವಿ. ಒಂದು ವೇಳೆ ಏನಾದ್ರೂ ಸರ್ಕಾರ ಮಂಡತನಕ್ಕೆ ಬಿದ್ದರ ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿ ನಡೀತಕ್ಕಂಥ ಹೋರಾಟ ಇಲ್ಲಿ ಈಗ ಶಿವಾನಂದ ಪಾಟೀಲ್ ಅವರು ಬಂದು ಇಲ್ಲಿ ಯಾವ ರೀತಿ ಮೆಸೇಜ್ ಅನ್ನು ಕೊಡ್ತಾರ ಅದ್ರ ಮೇಲೆ ಇವತ್ತು ತೀರ್ಮಾನ ಆಗ್ತದ್ರಿ. ಹೌದ್ರಿ, ಅವ್ರು ಇಲ್ಲೇ ಲೋಕಲ್ದಾಗ ಅದಾರ. ಇಲ್ಲಿ ವೇದಿಕೆಗೆ ಅವರು ಕೂಡ ಇಲ್ಲಿ ಬಂದು ಆಗಮಿಸ್ತಾರ ಅಂತ ಹೇಳಿ ಈಗಾಗಲೇ ಮೆಸೇಜ್ ಅದ. ಅವರು ಬಂದು ಹೇಳಿದ ಮೇಲೆ ಒಂದು ವೇಳೆ ರೈತರಿಗೆ ಅನುಕೂಲ ಆಗಂತ ಮೆಸೇಜ್ ಅನ್ನು ಕೊಟ್ಟರೆ ಮಾತ್ರ ಇಲ್ಲಿ ಹೋರಾಟ ಇಲ್ಲಿಗೆ ಕೈ ಬಿಡ್ತೀವಿ. ಒಂದು ವೇಳೆ ಇವ್ರು ಏನಾದರೂ ಮಂಡತನಕ್ಕೆ ಬಿದ್ದರ 100ಕ್ಕೆ 100 ಏನದ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ರಾಜ್ಯ ಸಮಿತಿಯವರು, ರಾಜ್ಯಾಧ್ಯಕ್ಷರು, ನಮ್ಮ ಶಶಿಕಾಂತ್ ಗುರೂಜಿಯವರು ಎಲ್ಲರೂ ನೇತೃತ್ವದಲ್ಲಿ ಏನದ ಯಾವ ರೀತಿ ಹೋರಾಟದ ತೀವ್ರತೆಯನ್ನು ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಸೇರಿಸಿಕೊಂಡು ತೀರ್ಮಾನ ಮಾಡಬೇಕಾಗ್ತದೆ.